ಹಲೋ ಎವ್ರಿವನ್, ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಕರೆಂಟ್ ಅಫೇರ್ಸ್ನಲ್ಲಿ ಒಂದು ಮಹತ್ವದ ವಿದ್ಯಮಾನದ ಕುರಿತು ಚರ್ಚೆಯನ್ನು ಮಾಡಲಿದ್ದೇವೆ. ಅದುವೇ ಸೋಷಿಯಲ್ ಮೀಡಿಯಾ ಬ್ಯಾನ್, ಸಾಮಾಜಿಕ ಜಾಲತಾಣ ನಿಷೇಧದ ಕುರಿತು ನಾವಿವತ್ತು ಚರ್ಚೆಯನ್ನು ಮಾಡಲಿದ್ದೇವೆ. ಮಕ್ಕಳಿಗೆ ಸಂಬಂಧಪಟ್ಟಂತೆ ಈ ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದರ ಮೇಲೆ ನಿರ್ಬಂಧಗಳನ್ನು ಹಾಕಬೇಕು, ಹಾಗೆ ಅವುಗಳ ಮೇಲೆ ಮಿತಿಗಳನ್ನು ಇಡಬೇಕು ಅನ್ನುವಂಥ ವಿಚಾರಕ್ಕಾಗಿ ಏನಾಗ್ತಾ ಇತ್ತು, ಜಗತ್ತಿನಾದ್ಯಂತ ಪರ ವಿರೋಧ ಚರ್ಚೆಗಳು ನಡೀತಾ ಇತ್ತು. ಸೊ ಇಂತಹ ಒಂದು ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಏನಾಗಿದೆ, ಒಂದು ಮಹತ್ವದ ಬೆಳವಣಿಗೆ ಅನ್ನುವಂಥದ್ದು ಆಗಿದೆ. ಸೊ ಅದುವೇ ಏನಂತಂದರೆ ಸೋಷಿಯಲ್ ಮೀಡಿಯಾ ಬ್ಯಾನ್. ಹಾಗಿದ್ರೆ ಈ ರೀತಿಯ ಒಂದು ಕಾನೂನ ಯಾರು ಜಾರಿಗೆ ತಂದಿದ್ದಾರೆ, ಹಾಗೆ ಈ ಜಾರಿಗೆ ತಂದಿರುವಂಥ ಕಾನೂನು ಯಾರಿಗೆ ಅನ್ವಯ ಆಗತ್ತಾ, ಯಾಕೆ ಈ ಕಾನೂನ ಜಾರಿಗೆ ತರಲಾಯಿತು, ಅದರ ಒಂದು ಪರ ವಿರೋಧದ ಕುರಿತು ನಾವಿವತ್ತು ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಹಾಗಿದ್ರೆ ಈ ಒಂದು ಟಾಪಿಕ್ ಇವಾಗ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅನ್ನುವಂಥದ್ದನ್ನು ನೋಡೋಣ. ವೈ ಇಟ್ ಈಸ್ ಇನ್ ನ್ಯೂಸ್. ಸೊ ಮೊದಲನೇದಾಗಿ 16ಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಖಾತೆ ತೆರೆಯಲು ಅವಕಾಶ ನಿರಾಕರಿಸುವ ಮಹತ್ವದ ಕಾನೂನು ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ಬಂದಿದೆ. ಸೊ ಈ ಒಂದು ಕಾನೂನನ್ನ ಅಂದರೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಏನಿರ್ತಾರಲ್ವಾ, ಅವರಿಗೆ ಈ ಸಾಮಾಜಿಕ ಜಾಲತಾಣಗಳು ಅಂದರೆ ಸೋಷಿಯಲ್ ಮೀಡಿಯಾಗಳೇನಿರುತ್ತ, ಸೋಷಿಯಲ್ ಮೀಡಿಯಾ ಇವುಗಳಲ್ಲಿ ಖಾತೆಗಳನ್ನ ಅಂದರೆ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಇಲ್ಲಿ ನಿರಾಕರಿಸುವ ಒಂದು ಮಹತ್ವದ ಕಾನೂನನ್ನ ಆಸ್ಟ್ರೇಲಿಯಾ ಜಾರಿಗೆ ತಂದಿದೆ. ಸೊ ಮೊದಲನೇದಾಗಿ ಆಸ್ಟ್ರೇಲಿಯಾ ಈ ಒಂದು ಕಾನೂನನ್ನ ಜಾರಿಗೆ ತಂದಿರುವಂಥದ್ದು ಯಾವ ಉದ್ದೇಶಕ್ಕಾಗಿ ಅಂತ ನೋಡೋದಾದರೆ, ಸೊ ಇಲ್ಲಿ ಮಕ್ಕಳಾಗಿ ಇರಿಸುವ ಜಾಲತಾಣದ ಅನಾಹುತಗಳಿಂದ ಕಾಪಾಡುವ ನಿಟ್ಟಿನಲ್ಲಿ ಜಾರಿಗೆ ತರಲಾದ ಈ ಕಾಯ್ದೆ ವಿಶ್ವದಲ್ಲಿಯೇ ಮೊದಲು, ವೆರಿ ಇಂಪಾರ್ಟೆಂಟ್, ಈ ರೀತಿಯ ಕಾನೂನ ಜಾರಿಗೆ ತಂದಂತಹ ಮೊದಲ ರಾಷ್ಟ್ರವಾಗಿ ಆಸ್ಟ್ರೇಲಿಯಾ ಕಂಡುಬರುತ್ತೆ. ಸೊ ಇಲ್ಲಿ ಮಕ್ಕಳನ್ನು ಈ ಸಾಮಾಜಿಕ ಜಾಲತಾಣಗಳಿಂದ ಆಗ್ತಾ ಇರುವಂಥ ಅನಾಹುತಗಳಿಂದ ಕಾಪಾಡಲಿಕ್ಕೆ ಈ ರೀತಿಯ ಒಂದು ಕ್ರಮಗಳನ್ನು ಇಲ್ಲಿ ಜಾರಿಗೆ ತರಲಾಗಿದೆ. ಸೊ ಈ ಒಂದು ಕಾನೂನಿನ ಇವಾಗ ಈ ಒಂದು ಕಾನೂನನ್ನ ಜಾರಿಗೆ ತರಲಾಗಿದೆ ಆಸ್ಟ್ರೇಲಿಯಾ. ಇದಕ್ಕೆ ಸಂಬಂಧಪಟ್ಟಂತೆ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನಿಸ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ನಾವು ದೊಡ್ಡ ತಂತ್ರಜ್ಞಾನ ಕಂಪನಿಗಳಿಂದ ನಿಯಂತ್ರಣವನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದೇವೆ. ಮಕ್ಕಳ ಮೇಲೆ ಸೋಷಿಯಲ್ ಮೀಡಿಯಾದ ಕೆಟ್ಟ ಪ್ರಭಾವಕ್ಕೆ ಆಸ್ಟ್ರೇಲಿಯಾ ಇನ್ನು ಮೇಲೆ ಸಾಕು ಎನ್ನುತ್ತಿದೆ. ಸೊ ಏನಾಗ್ತಾ ಇದೆ ಅಂತಂದರೆ, ಈ ಒಂದು ಆಸ್ಟ್ರೇಲಿಯಾದಲ್ಲಿ ಅತಿಯಾಗಿ ಸಾಮಾಜಿಕ ಜಾಲತಾಣಗಳು ಏನಾಗ್ತಾ ಇದೆ ಅಂದರೆ ಮಕ್ಕಳಿಗೆ ಲಭ್ಯವಿರುವಂಥ ಕಾರಣಕ್ಕಾಗಿ ಸೊ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಸೊ ಅಡಿಕ್ಟ್ ಆಗುವ ಮೂಲಕ ಏನಾಗ್ತಾ ಇದೆ ಅಂತಂದರೆ ಆ ಒಂದು ಸೋಷಿಯಲ್ ಮೀಡಿಯಾದ ಕೆಟ್ಟ ಪ್ರಭಾವಕ್ಕೆ ಒಳಗಾಗ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ಅದರ ಪ್ರಭಾವದಿಂದ ಇನ್ನು ಮೇಲೆ ಆಸ್ಟ್ರೇಲಿಯಾ ಸಾಕು ಎನ್ನುತ್ತಿದೆ ಅನ್ನುವಂಥದ್ದನ್ನು ಇಲ್ಲಿ ಆಸ್ಟ್ರೇಲಿಯಾ ಪ್ರಧಾನಿ ಅವರು ಹೇಳಿದ್ದಾರೆ. ಹಾಗಿದ್ರೆ ಈ ರೀತಿಯ ಒಂದು ನಿಯಮ ಯಾವ ರೀತಿಯ ಒಂದು ನಿಯಮ ಇದಾಗಿದೆ, ಹಾಗೆ ಇದು ಯಾರಿಗೆ ಅನ್ವಯ ಆಗತ್ತಾ, ಈ ಜಾರಿಗೆ ತಂದಿರುವಂಥ ಕಾನೂನಿನ ನಿಯಮ ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೋಡೋಣ. ಸೊ ಇದು ಮೊದಲನೇದಾಗಿ ಯಾರಿಗೆ ಅನ್ವಯ ಆಗತ್ತೆ ಅಂತಂದರೆ, ಇದು 16 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ. ಸೊ ಅಂಡರ್ ಏಜ್ 16, 16 ವರ್ಷದ ಒಳಗಿನ ಮಕ್ಕಳಿಗೆ ಇದು ಅನ್ವಯ ಆಗತ್ತೆ. ಏನು ನಿಯಮ ಅಂತಂದರೆ, ಇಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಖಾತೆಗಳನ್ನು ಹೊಂದೋ ಹಾಗಿಲ್ಲ. ಅಂದರೆ ಸೋಷಿಯಲ್ ಮೀಡಿಯಾಗಳೇನಿರುತ್ತಾ, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇವುಗಳಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡೋ ಹಾಗಿಲ್ಲ, ಖಾತೆಗಳನ್ನ ತೆರೆಯೋ ಹಾಗಿಲ್ಲ. ಹಾಗೆ ಇಲ್ಲಿ ಖಾತೆ ಇರುವವರ ಖಾತೆಗಳನ್ನ ಪ್ಲ್ಯಾಟ್ಫಾರ್ಮ್ಗಳೇ ಡಿಲೀಟ್ ಮಾಡಬೇಕು. ಇನ್ ಕೇಸ್ ಏನಾದರೂ ಈ 16 ವರ್ಷದ ಒಳಗಿನ ಮಕ್ಕಳೇನಾದರೂ ಯೂಟ್ಯೂಬ್ನಲ್ಲಿ ಅಕೌಂಟನ್ನು ಹೊಂದಿದ್ರೆ ಏನು ಮಾಡಬೇಕು, ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಏನಿರುತ್ತೆ ಇವರೇ ಏನು ಮಾಡಬೇಕಂತಂದರೆ ಈ 16 ವರ್ಷದ ಒಳಗಿನ ಮಕ್ಕಳ ಒಂದು ಖಾತೆಗಳನ್ನ ಡಿಲೀಟ್ ಮಾಡಬೇಕು ಅನ್ನುವಂಥ ನಿಯಮ ಇದಾಗಿದೆ. ಹಾಗಾದರೆ ಈ ರೀತಿ ಜಾರಿಗೆ ಬಂದಿರುವಂಥ ಕಾನೂನ ಉಲ್ಲಂಘಿಸಿದರೆ ಯಾವ ರೀತಿ ಶಿಕ್ಷೆ ಸಿಗತ್ತೆ ಈ ಒಂದು ಕಾನೂನಿನ ಅಡಿಯಲ್ಲಿ ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಪ್ರತಿದಿನ 50 ಮಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ ಅಂದರೆ ಸುಮಾರು
275 ಕೋಟಿ ದಂಡವನ್ನು ಪಾವತಿಸಬೇಕಾಗತ್ತೆ. ಯಾರು? ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾಗಳು ಈ ರೀತಿ ಖಾತೆಗಳನ್ನ ಹೊಂದಿರುವ ಮಕ್ಕಳ ಖಾತೆಗಳನ್ನ ರದ್ದನ್ನು ಮಾಡದೆ ಹೋದ್ರೆ ಪ್ರತಿದಿನ ಎಷ್ಟು ಪಾವತಿಸಬೇಕು? 275, ಅಂದರೆ ಅತಿ ದೊಡ್ಡ ಗರಿಷ್ಠ ಪ್ರಮಾಣದ ಒಂದು ಶಿಕ್ಷೆ ಅಂತ ಹೇಳ್ಬೋದು ಇದಕ್ಕೆ, ಅಥವಾ ಕಠಿಣವಾಗಿರುವಂಥ ಒಂದು ಶಿಕ್ಷೆಯನ್ನು ಇಲ್ಲಿ ವಿಧಿಸಲಾಗತ್ತೆ, ಅದು ದಂಡದ ರೂಪದಲ್ಲಿ. ಹಾಗಿದ್ರೆ ಈ ಕಾನೂನಿನ ಅಡಿಯಲ್ಲಿ ಯಾವೆಲ್ಲ ಒಂದು ಸಾಮಾಜಿಕ ಜಾಲತಾಣಗಳಿಗೆ ನಿಷೇಧವನ್ನು ಹಾಕಲಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಯಾವ್ಯಾವ ತಾಣ ನಿಷೇಧ? ಸೊ ಮೊದಲನೇದಾಗಿ ಫೇಸ್ಬುಕ್ಕಿಗೆ ನಿಷೇಧ ಇದೆ, ಇನ್ಸ್ಟಾಗ್ರಾಮ್, ಥ್ರೆಡ್ಸ್, ಎಕ್ಸ್, ಯೂಟ್ಯೂಬ್, ಸ್ನ್ಯಾಪ್ಚಾಟ್, ರೆಡ್ಡಿಟ್, ಕಿಕ್, ಟ್ವಿಟ್ ಹಾಗೆ ಟಿಕ್ಟಾಕ್. ಸೊ ಈ ರೀತಿ 10 ಸಾಮಾಜಿಕ ಜಾಲತಾಣಗಳಿಗೆ ನಿರ್ಬಂಧವನ್ನು ಹಾಕಲಾಗಿದೆ. ಸೊ ಇನ್ನು ಮುಂದೆ ಮಕ್ಕಳಿಗೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಖಾತೆಗಳನ್ನ ಅಥವಾ ಅವುಗಳನ್ನ ಬಳಸಲಿಕ್ಕೆ ಇಲ್ಲಿ ಅನುಮತಿ ಇರೋದಿಲ್ಲ. ಹಾಗೆ ಈ ಒಂದು ಈಗಾಗಲೇ ಏನಾದರೂ ಈ 16 ವರ್ಷಕ್ಕಿಂತ ಮಕ್ಕಳು ಈಗಾಗಲೇ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಖಾತೆಗಳನ್ನ ಹೊಂದಿದ್ರೆ ಈ ಸಾಮಾಜಿಕ ಜಾಲತಾಣಗಳು ಕಡ್ಡಾಯವಾಗಿ ಅವರ ಖಾತೆಗಳನ್ನ ಡಿಲೀಟ್ ಮಾಡಲೇಬೇಕಾಗತ್ತೆ. ಮಾಡದೆ ಹೋದರೆ ಪ್ರತಿದಿನ 275 ಕೋಟಿ ರೂಪಾಯಿಯಷ್ಟು ದಂಡವನ್ನು ಕಟ್ಟಬೇಕಾಗತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗೆ ಅನುಮತಿಯನ್ನು ಕೂಡ ಕೊಡಲಾಗಿದೆ. ಅಂದರೆ ಇವುಗಳನ್ನ ಬಳಸ್ಬೋದು ಅವರು, ಅಂದರೆ ಇವುಗಳಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಅಂದರೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳೇನಿರ್ತಾರಲ್ವ ಅವರು ಈ ಖಾತೆಗಳನ್ನ ಬಳಸಬಹುದು ಅನ್ನುವಂಥದ್ದು. ಅಂದರೆ ಅವರು ವಾಟ್ಸಪ್ಪನ್ನು ಬಳಸ್ಬೋದು, ಹಾಗೆ ರೋಬ್ಲಾಕ್ಸ್ ಅಂತ ಬರುತ್ತೆ ಅವುಗಳನ್ನು ಕೂಡ ಇಲ್ಲಿ ಬಳಸಲಿಕ್ಕೆ ಇವರಿಗೆ ಅನುಮತಿಸಲಾಗಿದೆ. ಹಾಗಿದ್ರೆ ಇದನ್ನು ಮಕ್ಕಳಿಗೆ ಯಾಕೆ ನಿಷೇಧವನ್ನು ಮಾಡಿದರು? ಯಾಕೆ ಬಿಲೋ 16 ಏಜ್ಗೆ ಇವರು ಈ ರೀತಿಯ ನಿರ್ಬಂಧವನ್ನು ಸಾಮಾಜಿಕ ಜಾಲತಾಣಗಳ ಮೇಲೆ ಹಾಕಿದರು ಅನ್ನುವಂಥದ್ದನ್ನು ನೋಡೋಣ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಂದು ಸಮೀಕ್ಷೆ 2023ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಲಾಗತ್ತೆ. ಆ ಸಮೀಕ್ಷೆಯ ಪ್ರಕಾರ ಏನಾಗ್ತಾ ಇದ್ದಾರೆ ಅಂತಂದರೆ, ಮಕ್ಕಳು ಸಾಮಾಜಿಕ ಜಾಲತಾಣಗಳ ದಾಸರಾಗ್ತಾ ಇದ್ದಾರೆ, ಅಂದರೆ ಇವರು ಅಡಿಕ್ಟ್ ಆಗ್ತಾ ಇದ್ದಾರೆ, ಅದರಲ್ಲೇ ಮುಳುಗಿ ಹೋಗಿಬಿಡ್ತಾ ಇದ್ದಾರೆ ಅದೇ ಒಂದು ಪ್ರಪಂಚದಲ್ಲಿ ಅನ್ನುವಂಥದ್ದನ್ನು 2023ರ ಸಮೀಕ್ಷೆ ಹೇಳುತ್ತಾ. ಹಾಗಿದ್ರೆ ಈ ಸಮೀಕ್ಷೆಯಲ್ಲಿ ಕಂಡು ಬಂದಿರುವಂಥ ಪ್ರಮುಖ ಅಂಶಗಳೇನು ಅನ್ನುವಂಥದ್ದನ್ನು ನೋಡೋಣ. ಸೊ ಈ ಸಮೀಕ್ಷೆಯ ಪ್ರಕಾರ 8ರಿಂದ 16ರ ವಯೋಮಾನದ 80% ಮಕ್ಕಳು ಜಾಲತಾಣದಲ್ಲಿ ಸಕ್ರಿಯರಾಗಿದ್ದಾರೆ ಅನ್ನುವಂಥದ್ದನ್ನು ಈ ಸಮೀಕ್ಷೆ ಬಹಿರಂಗಪಡಿಸುತ್ತೆ. ಹಾಗೆಯೇ ಇವರ ಜಾಲತಾಣ ಬಳಕೆಯ ಸರಾಸರಿ ವಯಸ್ಸೆಷ್ಟು? 8ರಿಂದ 12 ವರ್ಷ. ಸೊ ಹೀಗಾಗಿ ಏನಾಗ್ತಾ ಇದೆ ಅಂತಂದರೆ, ಇದೇ ಪ್ರಪಂಚದಲ್ಲಿ ಮಕ್ಕಳು ಮುಳುಗಿ ಹೋಗ್ತಾ ಇರುವಂಥ ಕಾರಣಕ್ಕಾಗಿ ಅವರು, ಅಂದರೆ ಈ 16 ವರ್ಷದ ಒಳಗೆ ಏನು ಜೈಹಿಕ ಚಟುವಟಿಕೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗೆ ಏನೇ ಇರುತ್ತೆ ಅವುಗಳಿಂದ ಏನಾಗ್ತಾ ಇದ್ದಾರೆ, ಇವರು ದೂರಾನೇ ಉಳಿತಾ ಇದ್ದಾರೆ. ಸೊ ಮೊಬೈಲ್ಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಕಾಲವನ್ನು ಕಳೀತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಸಮೀಕ್ಷೆ ಬಹಿರಂಗಪಡಿಸತ್ತ. ಹಾಗೆ ಇದರೊಟ್ಟಿಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಷಯಗಳು ಮಕ್ಕಳ ವಯಸ್ಸಿನ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ. ಅಂದರೆ ಆ ವಯಸ್ಸಿನಲ್ಲಿ ಅವರು ಫೇಸ್ ಮಾಡ್ತಾ ಇರುವಂಥ ಹಲವಾರು ಸಮಸ್ಯೆಗಳನ್ನ ಅಲ್ಲಿ ಅವ್ರು ನೋಡ್ತಾರೆ, ಅಥವಾ ಅವರು ಏನಾಗ್ತಾರೆ ಅಂತ ಅಂತಹ ಒಂದು ವಿಷಯಗಳಿಂದ ಪ್ರಭಾವಿತರಾಗ್ತಾರೆ ಅನ್ನುವಂಥದ್ದನ್ನು ಈ ಸಮೀಕ್ಷೆ ಇಲ್ಲಿ ಬಹಿರಂಗಪಡಿಸುತ್ತೆ. ಹಾಗೆ ಈ ರೀತಿಯ ಒಂದು ಸಾಮಾಜಿಕ ಜಾಲತಾಣಗಳ ಬಳಕೆ ಅನ್ನುವಂಥದ್ದು ಮಕ್ಕಳ ಆತ್ಮಹತ್ಯೆಗೆ ಕೂಡ ಪ್ರಚೋದನೆಯನ್ನು ನೀಡುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಇದರೊಟ್ಟಿಗೆ ಇಲ್ಲಿ ಈ ಮೂಲಕ ಮಕ್ಕಳ ಶೋಷಣೆ ಆಗ್ತಾ ಇದೆ. ಸೊ ಅವರ ಒಂದು ವೈಯಕ್ತಿಕ ಒಂದು ಏನಿರುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋಗಳಾಗಿರ್ಬೋದು ಅಥವಾ ವಿಡಿಯೋಗಳಾಗಿರ್ಬೋದು, ಇವಾಗಲಂತೂ ಕೂಡ AI ಬಂದಿರುವಂಥ ಕಾರಣಕ್ಕಾಗಿ ಅವುಗಳನ್ನ ಮಾರ್ಫಿಂಗ್ ಮಾಡುವುದಂಥದ್ದಾಗಿರ್ಬೋದು ಅಥವಾ ಅವುಗಳ ದುರ್ಬಳಕೆ ಅನ್ನುವಂಥದ್ದು ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅಥವಾ ಅವರಿಗೆ ಅಶ್ಲೀಲವಾಗಿ ಕಮೆಂಟನ್ನು ಮಾಡುವಂಥದ್ದಾಗಿರ್ಬೋದು. ಸೊ ಈ ರೀತಿ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ದುರ್ಬಳಕೆ ಆಗ್ತಾ ಇದೆ. ಸೊ ಈ ರೀತಿಯ ಅಂಶಗಳನ್ನ ಇಲ್ಲಿ 2023ರ ಸಮೀಕ್ಷೆಯಲ್ಲಿ ಬಹಿರಂಗಪಡಿಸಲಾಗುತ್ತೆ. ಸೊ ಹೀಗಾಗಿ ಏನು ಮಾಡಲಾಗಿದೆ ಅಂತಂದರೆ, ಈ ಒಂದು ಕಠಿಣವಾದಂತಹ ಒಂದು ಕಾನೂನನ್ನ ಜಾರಿಗೊಳಿಸಬೇಕಾದಂಥ ಅನಿವಾರ್ಯತೆ ಇಲ್ಲಿ ಬಂದಿರುತ್ತೆ. ಸೊ ಹೀಗಾಗಿ
16 ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲಿ ಸೋಷಿಯಲ್ ಮೀಡಿಯಾ ಇನ್ನು ಮುಂದೆ ಬ್ಯಾನ್. ಸೊ ಹೀಗಾಗಿ ಒಟ್ಟಾರೆಯಾಗಿ ಈ ಕಾನೂನಿನ ಉದ್ದೇಶ ಏನು ಅಂತಂದರೆ ಮಕ್ಕಳನ್ನಾಗಿಯೇ ಇರಿಸಲು ಈ ಕಾನೂನು ಅಗತ್ಯ ಅನ್ನುವಂಥ ನಿಟ್ಟಿನಲ್ಲಿ ಇದು ಜಾರಿಗೆ ಬಂದಿರುವಂಥದ್ದು. ಹಾಗಿದ್ರೆ ಏನು ಈ ಕಾನೂನು ಜಾರಿಗೆ ಬಂದಿದೆ, ಇದರ ಪರಿಣಾಮ ಏನು ಅನ್ನುವಂಥದ್ದನ್ನು ನೋಡೋಣ. ಸೊ ಈ ಕಾನೂನ ಒಂದು ಪರಿಣಾಮವಾಗಿ ಅಂದಾಜು 10 ಲಕ್ಷ ಜಾಲತಾಣಗಳ ಖಾತೆಗಳು ರದ್ದಾಗಿದೆ. ಅಂದರೆ 16 ವರ್ಷದ ಒಳಗಿನ ಮಕ್ಕಳ 10 ಲಕ್ಷಕ್ಕೂ ಹೆಚ್ಚು ಖಾತೆಗಳೇನಾಗಿದೆ ಅಂತಂದರೆ ರದ್ದಾಗಿದೆ. ಬಟ್ ಇಲ್ಲಿ ಏನು ಈ ಒಂದು ಸೋಷಿಯಲ್ ಮೀಡಿಯಾ ಏನಿದೆ, ಅಂದರೆ ಇವರಿಗೆ ರದ್ದುಪಡಿಸಲಾಗಿರುವಂಥ ಒಂದು ಸೋಷಿಯಲ್ ಮೀಡಿಯಾ ಏನಿದೆ, ಇವುಗಳಿಗೆ ಇವಾಗ ಆತಂಕ ಶುರುವಾಗಿದೆ. ಬಟ್ ಇವು ಮಕ್ಕಳ ರೀತಿಯಿಂದ ಒಂದು ಕನ್ಸರ್ನ ವ್ಯಕ್ತಪಡಿಸುತ್ತಾ ಏನು ಅಂತಂದ್ರೆ, ಈ ರೀತಿ ಮಕ್ಕಳಿಗೆ ಈ ಖಾತೆಗಳನ್ನ ಅಂದರೆ ಈಗಾಗಲೇ ಇವುಗಳು ಹೈಲಿ ರೆಗ್ಯುಲೇಟೆಡ್ ಇದೆ. ಏನಿವಾಗ ಈ ಒಂದು ಸುಮಾರು 10 ಒಂದು ಸಾಮಾಜಿಕ ಜಾಲತಾಣಗಳನ್ನ ಏನು ರದ್ದುಪಡಿಸಿದೆ, ಇವು ಹೈಲಿ ರೆಗ್ಯುಲೇಟೆಡ್ ಇದೆ. ಸೊ ಇವು ಈ ರೀತಿ ಹೈಲಿ ರೆಗ್ಯುಲೇಟೆಡ್ ಇರುವಂಥ ಖಾತೆಗಳನ್ನ ನಿರ್ಬಂಧಿಸುವುದರ ಮೂಲಕ ಇಲ್ಲಿ ಮಕ್ಕಳು ಮತ್ತೇನು ಮಾಡಬಹುದು ಅಂತಂದರೆ, ಇಲ್ಲಿ ಕಡಿಮೆ ನಿಯಂತ್ರಿತ ಮತ್ತು ಅಪಾಯಕಾರಿ ವೆಬ್ಸೈಟ್ಗಳತ್ತ ಹೋಗಬಹುದು ಎಂಬ ಎಚ್ಚರಿಕೆ. ಸೊ ಇವಾಗ ಅವರಿಗೆ ಅವಕಾಶನೇ ಇಲ್ಲ ಈ ರೀತಿ ಒಂದು ಆ್ಯಪ್ಗಳನ್ನ ನೋಡಲಿಕ್ಕೆ. ಯಾಕಂದರೆ ಈಗಾಗಲೇ ಅವರು ಅಡಿಕ್ಟ್ ಆಗಿರ್ತಾರೆ ಇಂಥ ಒಂದು ಸಾಮಾಜಿಕ ಜಾಲತಾಣಗಳ ಮೇಲೆ. ಬಟ್ ಅವರಿಗೆ ಇವಾಗ ಮತ್ತೆ ಅದೇನಾಗುತ್ತೆ, ಪ್ರಚೋದನೆಯನ್ನು ನೀಡುತ್ತೆ. ಬೇರೆ ಏನಾದರೂ ಸೋರ್ಸಸ್ಗಳಿದೆಯಾ ಅಥವಾ ಸರ್ಕಾರದ ಕಣ್ಣು ತಪ್ಪಿಸಿ ನೋಡಬಹುದಾದಂಥ ಬೇರೆ ವೆಬ್ಸೈಟ್ಗಳಿದೆಯಾ ಅನ್ನುವಂಥದ್ದನ್ನ ಏನು ಮಾಡ್ತಾರೆ, ಹುಡುಕಿ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸೊ ಹೀಗಾಗಿ ಈ ರೀತಿ ಒಂದು ಅಪಾಯದ ಸನ್ನಿವೇಶವನ್ನು ಈ ಒಂದು ಟೆಕ್ ಕಂಪನಿಗಳು ಇಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಿದ್ರೆ ಈ ಸಾಮಾಜಿಕ ಒಂದು ಸೋಷಿಯಲ್ ಮೀಡಿಯಾ ಏನಿದೆ, ಸಾಮಾಜಿಕ ಮಾಧ್ಯಮಗಳು, ಇದು ಮಕ್ಕಳಿಗೆ ಒಂದು ರೀತಿ ಯಾವ ರೀತಿ ಲಾಭವನ್ನು ತಂದುಕೊಡ್ತಾ ಇದ್ವು ಅನ್ನುವಂಥದ್ದನ್ನು ನೋಡೋಣ. ಸೊ ಇದು ಒಂದು ರೀತಿ ಜ್ಞಾನ ಮತ್ತು ಮಾಹಿತಿ, ಮಕ್ಕಳಲ್ಲಿ ಜ್ಞಾನ ಮತ್ತು ಮಾಹಿತಿ ಹೆಚ್ಚಳಕ್ಕೆ ಕಾರಣವಾಗ್ತಾ ಇದ್ದವು. ಅಂದರೆ ಅವರು ಬೇರೆ ಬೇರೆ ರೀತಿಯಾದಂಥ ಶಿಕ್ಷಣ ಆಗಿರ್ಬೋದು, ವಿಜ್ಞಾನ, ಸಾಮಾನ್ಯ ಜ್ಞಾನ ಮತ್ತು ಸೃಜನಾತ್ಮಕ ವಿಷಯಗಳ ಮೂಲಕ ಮಕ್ಕಳಿಗೆ ಏನಾಗ್ತಾ ಇತ್ತು ಅಂತಂದರೆ ಹೊಸ ಹೊಸ ಮಾಹಿತಿ ಅನ್ನುವಂಥದ್ದು ತಿಳಿಯುವಂಥ ಅವಕಾಶ ಅಲ್ಲಿ ಸಿಗ್ತಾ ಇತ್ತು ಈ ಒಂದು ಸಾಮಾಜಿಕ ಮಾಧ್ಯಮಗಳ ಮೂಲಕ. ಹಾಗೆಯೇ ಸೃಜನಾತ್ಮಕತೆಯ ಅಭಿವೃದ್ಧಿ, ಅಂದರೆ ಬೇರೆ ಬೇರೆ ಈ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಅವರಿಗೆ ಕಲಿಯಲಿಕ್ಕೆ ಅವರಿಗೆ ಇಲ್ಲಿ ಅವಕಾಶ ಇತ್ತು. ಉದಾಹರಣೆಗೆ ಚಿತ್ರಕಲೆ ಆಗಿರ್ಬೋದು, ಸಂಗೀತ, ಕ್ರಾಫ್ಟ್, ಕತೆ ಹೇಳಿಕೆಗಳಂಥ ಕ್ರಿಯಾಶೀಲ ಚಟುವಟಿಕೆಗಳನ್ನ ಕೂಡ ಕಲಿಯಲಿಕ್ಕೆ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವರಿಗೆ ಅವಕಾಶ ಇರುತ್ತೆ. ಹಾಗೆ ಇಲ್ಲಿ ಟೆಕ್ನಿಕಲ್ಗೆ ಸಂಬಂಧಪಟ್ಟಂಥ ಅಂದರೆ ತಂತ್ರಜ್ಞಾನದ ಅರಿವು ಕೂಡ ಅವರಿಗೆ ಸಿಗ್ತಾ ಇತ್ತು. ಅಂದರೆ ಚಿಕ್ಕ ವಯಸ್ಸಿನಿಂದಲೇ ಅವ್ರು ಏನು ಮಾಡ್ಬೋದು ಅಂತಂದರೆ ಸಮಾಜದಲ್ಲಿ ಈ ತಂತ್ರಜ್ಞಾನ ಬಳಸುವಂಥ ವಿಧಾನಗಳ ಇಂಥ ವಿಧಾನಗಳನ್ನ ಅವರು ಚಿಕ್ಕ ವಯಸ್ಸಿನಿಂದಲೇ ತಿಳಿಯುವಂತಹ ಒಂದು ಅವಕಾಶ ಅವರಿಗೆ ಇತ್ತು. ಹಾಗೆ ಸ್ನೇಹಿತರೊಂದಿಗೆ ಸಂಪರ್ಕವನ್ನು ಕೂಡ ಸಾಧಿಸಲಿಕ್ಕೆ ಒಟ್ಟಾಗಿ ಕಲಿಯುವಂಥ ಗುಂಪುಗಳು, ಕ್ಲಬ್ಗಳು ಮತ್ತು ಆಸಕ್ತಿ ಹೊಂದಿರುವ ಮಕ್ಕಳೊಂದಿಗೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಈ ಸೋಷಿಯಲ್ ಮೀಡಿಯಾ ಕಾರಣವಾಗಿದ್ದವು. ಹಾಗೆ ಅವರ ವೃತ್ತಿ ಜೀವನಕ್ಕೆ ಕೂಡ ಏನಾಗ್ತಾ ಇದ್ದವು, ಈ ಒಂದು ಸೋಷಿಯಲ್ ಮೀಡಿಯಾ ಪ್ರೇರಣೆಯಾಗಿದ್ದವು. ಅಂದರೆ ವಿಜ್ಞಾನಿಗಳು, ಹಾಗೆ ಕಲಾವಿದರು, ಶಿಕ್ಷಕರು ಮುಂತಾದವರ ಕೆಲಸಗಳನ್ನ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ತಾರೆ ಎಷ್ಟೋ ಜನ. ಸೊ ಈ ರೀತಿ ಒಂದು ಅವಕಾಶ ಇತ್ತು. ಬಟ್ ಅದರೊಟ್ಟಿಗೆ ಈ ಸಾಮಾಜಿಕ ಜಾಲತಾಣಗಳು ಅನ್ನುವಂಥದ್ದು ಕೂಡ ಅನಾನುಕೂಲಗಳನ್ನ ಅಂದರೆ ದುಷ್ಪರಿಣಾಮಗಳನ್ನು ಕೂಡ ಅವರ ಮೇಲೆ ಉಂಟು ಮಾಡ್ತಾ ಇದ್ದವು. ಸೊ ವ್ಯಸನವಾಗುವ ಅಪಾಯ ಅಂದರೆ ಅಡಿಕ್ಷನ್ ಆಗುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಮಕ್ಕಳು ಹೆಚ್ಚಾಗಿ ಮೊಬೈಲ್ನಲ್ಲೇ ಹೆಚ್ಚಿನ ಒಂದು ಸಮಯವನ್ನು ಕಳೀತಾ ಇದ್ದಾರೆ. ಹಾಗೆ ಇದು ಅವರ ಅಧ್ಯಯನ ಮತ್ತು ನೈಜ ಜೀವನದ ಚಟುವಟಿಕೆಗಳು ಅಂದರೆ ದೈಹಿಕ ಚಟುವಟಿಕೆಗಳ ಮೇಲೆ ಏನಾಗ್ತಾ ಇದೆ ಅಂತಂದರೆ ಪರಿಣಾಮವನ್ನು ಬೀರ್ತಾ ಇದೆ. ಹಾಗೆ ಇದು ಸೈಬರ್ ಬುಲ್ಲಿಂಗ್ ಅಂತ ಬರುತ್ತೆ. ಅಂದರೆ ಮಕ್ಕಳು ಆನ್ಲೈನ್ ತೊಂದರೆ, ಕಿರುಕುಳ ಮತ್ತು ನಿಂದನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಏನು ಮಾಡಲಾಗುತ್ತೆ, ಕಾಮೆಂಟ್ಗಳಲ್ಲಿ ಅವರ ಬಗ್ಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡುವಂಥದ್ದು ಅಥವಾ ಅವರ ವಿಡಿಯೋಗಳನ್ನ ತಪ್ಪಾಗಿ ಅರ್ಥೈಸುವಂಥದ್ದು ಅಥವಾ ಅವುಗಳ ಕುರಿತು ಅಶ್ಲೀಲವಾಗಿ ಅವುಗಳನ್ನ ಪ್ರಚಾರ ಮಾಡುವಂತಹ ಕಾರ್ಯಗಳು ನಡೀತಾ ಇದೆ ಈ ಒಂದು ಆನ್ಲೈನ್ ವೇದಿಕೆಗಳಲ್ಲಿ. ಹಾಗೆ ಮಕ್ಕಳು ಏನಾಗ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ.
ಯಾವ ರೀತಿ ಅಂತಂದರೆ ಇಲ್ಲಿ ಬೇರೆಯವರಿಗೆ ಅದನ್ನು ಹೋಲಿಕೆ ಮಾಡುವಂಥದ್ದು ಅಥವಾ ಬೇರೆಯವರೊಂದಿಗೆ ಆ ವಿಡಿಯೋಗಳನ್ನ ಮಾರ್ಪಿಂಗ್ ಮಾಡುವಂಥದ್ದು ಅಥವಾ ಅವರ ಕುರಿತು ನಕಾರಾತ್ಮಕ ಕಾಮೆಂಟ್ಗಳು, ನೆಗೆಟಿವ್ ಕಾಮೆಂಟ್ ಅಂತ ಏನು ಕರಿತೀವಿ, ಈ ರೀತಿ ಅವರ ಮೇಲೆ ಕಾಮೆಂಟ್ಗಳನ್ನು ಹಾಕುವಂಥದ್ದು ಅಥವಾ ಕೃತಕ ಜೀವನ ಶೈಲಿಯಲ್ಲಿ ಮಕ್ಕಳ ಮನಸ್ಸಿಗೆ ಏನಾಗ್ತಾ ಇದೆ ಅಂತಂದರೆ ಇದು ಒಂದು ರೀತಿ ಪ್ರೆಷರನ್ನು ಉಂಟು ಮಾಡ್ತಾ ಇದೆ. ಮಾನಸಿಕವಾಗಿ ಮಕ್ಕಳು ಏನಾಗ್ತಾ ಇದ್ದಾರೆ, ಕುಗ್ಗಿ ಹೋಗ್ತಾ ಇದ್ದಾರೆ. ಹಾಗೆ ಅನರ್ಹ ವಿಷಯಗಳ ಪ್ರಭಾವ. ಸೊ ಇದು ನೋಡಿ ಏನಾಗ್ತಾ ಇದೆ ಅಂದರೆ ಮಕ್ಕಳು ಅವರ ವಯಸ್ಸಿಗೆ ತಕ್ಕದಲ್ಲದ ನೋಡಿ 16 ಅಥವಾ 16ಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ನೀವು ರಕ್ತ, ಕೊಲೆ ಪಾತ ಇಂತಹ ಒಂದು ಸುದ್ದಿಗಳನ್ನ ಸಾಮಾಜಿಕ ಒಂದು ಜಾಲತಾಣಗಳಲ್ಲಿ ನೋಡ್ತಾ ಹೋದರೆ ಅದರೊಟ್ಟಿಗೆ ಅಶ್ಲೀಲ ಕಂಟೆಂಟ್ಗಳಂತೆ ಈಗಲಂತೂ ತುಂಬಾ ಹೆಚ್ಚಾಗ್ತಾ ಇದೆ. ಅಶ್ಲೀಲ ಕಂಟೆಂಟ್ಗಳು ಇವಾಗ ತುಂಬಾ ಹೆಚ್ಚಾಗ್ತಾ ಇದೆ. ಸೊ ಇಂತಹ ಆಗಿರ್ಬೋದು. ಇನ್ನು ಅವಾಚ್ಯ ಪದಗಳು ಬಳಕೆಗಳಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಈ ಒಂದು ಮನರಂಜನಾ ಕಾರ್ಯಕ್ರಮಗಳಂತ ಏನಿರುತ್ತೆ ನೋಡಿ, ಅವುಗಳ ಒಂದು ಮೂಲಕ ಏನಾಗ್ತಾ ಇದೆ, ಅಶ್ಲೀಲತೆ ಅನ್ನುವಂಥದ್ದು ಪ್ರಚಾರ ಆಗ್ತಾ ಇದೆ. ಸೊ ಇಂತಹ ಒಂದು ಸನ್ನಿವೇಶಗಳನ್ನ ಮಕ್ಕಳು ಚಿಕ್ಕವರಿದ್ದಾಗಲೇ ಏನಾಗ್ತಾ ಇದೆ ಅಂದರೆ ನೋಡುವಂತಹ ಒಂದು ದೌರ್ಭಾಗ್ಯ ಅನ್ನುವಂಥದ್ದು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಬರ್ತಾ ಇದೆ. ಅಥವಾ ತಪ್ಪು ಮಾಹಿತಿ ಕೂಡ ಅವರಿಗೆ ನೋಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಆ ಒಂದು ವಯಸ್ಸಿನಲ್ಲಿ ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಇನ್ ಕೇಸ್ ನೀವು ಯಾವುದೇ ತಪ್ಪು ಮಾಹಿತಿಯನ್ನು ಅಲ್ಲಿ ನಿಜ ಅಂತ ಬಿಂಬಿಸಿದ್ರು ಕೂಡ ಮಕ್ಕಳು ಏನು ಮಾಡ್ತಾರೆ, ಅದನ್ನು ಅದೇ ನಿಜ ಅಂತ ಹೇಳಿ ನಮಗೆ ಬಿಡ್ತಾರೆ. ಹಾಗೆ ವೈಯಕ್ತಿಕ ಮಾಹಿತಿಯ ಒಂದು ಅಪಾಯ ಅಂದರೆ ನಿಮ್ಮ ಪರ್ಸ್ನಲ್ ಡೇಟಾ ಏನಿರುತ್ತೆ ಅದು ಏನಾಗ್ಬೋದು, ಸೋರಿಕೆ ಆಗತ್ತೆ. ಇದು ಹೆಚ್ಚಾಗಿ ಅಂದರೆ ಮಕ್ಕಳ ಫೋಟೋ ಆಗಿರಬಹುದು, ವಿಳಾಸ ಅಥವಾ ಖಾಸಗಿ ಮಾಹಿತಿಯನ್ನು ತಪ್ಪಾಗಿ ಹಂಚಿಕೊಳ್ಳುವ ಮೂಲಕ ಏನಾಗುತ್ತೆ, ಮಕ್ಕಳು ಅಪಾಯಕ್ಕೆ ಒಳಪಡುವಂಥ ಸಾಧ್ಯತೆ ಇದೆ. ಸೊ ಒಟ್ಟಾರೆಯಾಗಿ ಏನಂತಂದರೆ ಈ ರೀತಿಯ ಒಂದು ನಿರ್ಧಾರ ಅನ್ನುವಂಥದ್ದು ಒಂದು ಉತ್ತಮ ನಿರ್ಧಾರ ಅಂತಾನೆ ಹೇಳ್ಬೋದು. ಹಾಗೆ ಇದೇ ರೀತಿಯ ಒಂದು ನಿಯಮ ನಮ್ಮ ಭಾರತದಲ್ಲಿ ಬಂದರೂ ಕೂಡ ಏನಂತಂದರೆ ಒಂದು ರೀತಿ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲತೆ ಅಥವಾ ಈ ಒಂದು ನೆಗೆಟಿವ್ ಕಾಮೆಂಟ್ ಆಗಿರ್ಬೋದು, ತಪ್ಪು ಮಾಹಿತಿ ಅನ್ನುವಂಥದ್ದು ಅಥವಾ ಮಕ್ಕಳು ತಮ್ಮ ವಯಸ್ಸಿಗೆ ಅಲ್ಲದಂಥ ವಿಷಯಗಳನ್ನ ಕಲಿಯುವಂಥದ್ದು, ಅಂದರೆ ನಕಾರಾತ್ಮಕ ವಿಷಯಗಳನ್ನ ಕಲಿಯುವಂಥದ್ದು. ಸೊ ಇದೇನಾಗುತ್ತೆ, ಮಕ್ಕಳ ಮೇಲೆ ತುಂಬಾ ದುಷ್ಪರಿಣಾಮ ಬೀರುತ್ತೆ. ಸೊ ಈ ನಿಟ್ಟಿನಲ್ಲಿ ಭಾರತದಲ್ಲಿಯೂ ಕೂಡ ಈ ರೀತಿಯ ಒಂದು ಕಾನೂನು ಅಂದರೆ ಜಾರಿಗೆ ಬರುವಂತಹ ಸನ್ನಿವೇಶ ದೂರ ಇಲ್ಲ ಅಂತ ಹೇಳ್ಬೋದು. ಹಾಗೆ ಈ ರೀತಿ ಆಸ್ಟ್ರೇಲಿಯಾ ಒಂದು ಕಾನೂನ ಜಾರಿಗೆ ತಂದಿದೆ. ಸೊ ಈ ಮೂಲಕ ಇದು ಆಸ್ಟ್ರೇಲಿಯಾದ ಒಂದು ಧೈರ್ಯವಾಗಿರುವಂಥ ಒಂದು ನಿರ್ಧಾರ ಅಂತ ಹೇಳ್ಬೋದು. ಸೊ ಇದೇ ರೀತಿಯ ಒಂದು ಧೈರ್ಯವಾಗಿರುವಂಥ ಒಂದು ನಿರ್ಧಾರವನ್ನು ಇತರ ದೇಶಗಳು ಫಾಲೋ ಮಾಡುತ್ತಾ ಅಥವಾ ಇದು ಯುವ ಜನರನ್ನು ಮತ್ತಷ್ಟು ಅಪಾಯಕ್ಕೆ ಸಿಲುಕಿಸುತ್ತದೆಯಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಮಾಡಿ. ಯಾರು ಹಾಗೆ ಈ ಒಂದು ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ, ಹೊಸಬರಾಗಿದ್ರ, ಸೊ ಅವರು ದಯವಿಟ್ಟು ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬನ್ನು ಮಾಡಿ. ನಮಸ್ಕಾರ.